ಶಿಕ್ಷಣವೇ ಬಡತನಕ್ಕೆ ಮದ್ದು ಅಂತ ಹೇಳಿ ಮೊಳಕಾಲ್ಮೂರಿನಲ್ಲಿ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಹೇಳಿದರು. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ನಿರ್ಮಾಣವಾದಂತಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದಂತಹ ಅವರು, ಮೊಳಕಾಲ್ಮೂರು ತಾಲೂಕು ಯಾವುದೇ ಆದಾಯದ ಮೂಲಗಳು ಇಲ್ಲದ ಅತ್ಯಂತ ಹಿಂದುಳಿದ ತಾಲೂಕು. ಇಲ್ಲಿ ಕಡುಬಡತನದಿಂದ ಜೀವನ ನಡೆಸ್ತಾ ಇರುವಂತಹ SC/ST ಕುಟುಂಬಗಳೇ ಹೆಚ್ಚು. ಪ್ರಸ್ತುತ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣವೇ ಬಡತನಕ್ಕೆ ಮದ್ದು. ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಾಗಿದ್ದರು. ಈಗ ಮುಂದುವರೆದು ಮೊಳಕಾಲ್ಮೂರಿನಲ್ಲಿ ಒಂದು ಶಾಲೆ ಕೊಠಡಿ, ಅದೇ ರೀತಿಯಲ್ಲಿ ನಾಗಸಮುದ್ರದಲ್ಲಿ ಒಂದು ಶಾಲಾ ಕೊಠಡಿ, ಕೊಂಡಳ್ಳಿಯಲ್ಲಿ ಕೂಡ ಈಗ ಶಾಲಾ ಕೊಠಡಿನ ಅತಿ ಹೆಚ್ಚಾಗಿ SC/ST ಜನಾಂಗ ಇರ್ತಕ್ಕಂಥ ಈ ಗುಂಪಾಗಿರ್ತಕ್ಕಂಥ ಜನಗಳ ಮಧ್ಯದಲ್ಲೇ ಶಾಲಾ ಕಟ್ಟಡಗಳನ್ನು ನಾನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಯಾಕಂದರೆ SC/ST ಮಕ್ಕಳಿಗೂ ಮತ್ತು ಹಿಂದುಳಿದಿರ್ತಕ್ಕಂಥ ಜನಗಳಿಗೆ ವಿದ್ಯಾಭ್ಯಾಸದಿಂದ ನ್ಯೂನತೆ ಮತ್ತು ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಅವರಿಗೆ ಮನೆಗಳ ಹತ್ತಿರದಲ್ಲಿರ್ತಕ್ಕಂಥ ಜಾಗಗಳನ್ನು ಹುಡುಕಿಬಿಟ್ಟು ಶಾಲೆಗಳನ್ನು ಕಟ್ತಕ್ಕಂಥ ಕೆಲಸ ನಾನೀಗಾಗಲೇ ಪ್ರಾರಂಭ ಮಾಡಿದ್ದೀನಿ. KPSC ಶಾಲೆಗಳು ಸುಮಾರು ನಮ್ಮ ತಾಲೂಕಿಗೆ 10 ಶಾಲೆಗಳು ಈಗಾಗಲೇ ಬಂದಿದ್ದಾವೆ. ಈಗಾದರೆ ಅದನ್ನು ಕೆಲವೇ ದಿನಗಳಲ್ಲಿ ನಾವು ಉದ್ಘಾಟನೆ ಕೂಡ ನಾವು ಮಾಡ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.